ಕುವೆಂಪು ಅವರ ಶ್ರೇಷ್ಠ ಕವನ ನೇಗಿಲ ಯೋಗಿ ಒಂದು ವಿಮರ್ಶೆ. ರಾಷ್ಟ್ರಕವಿ ಕುವೆಂಪು ಅವರ ಪ್ರಖ್ಯಾತ ಕವನ ನೇಗಿಲ ಯೋಗಿ ರೈತನನ್ನು ಕೇವಲ ಒಬ್ಬ ಕಾರ್ಮಿಕನಾಗಿ ನೋಡದೆ ಅವನನ್ನು ಒಬ್ಬ ಯೋಗಿ ಮತ್ತು ಜಗತ್ತಿನ ಆಧಾರಸ್ತಂಭ ಎಂದು ಕುವೆಂಪು ಇಲ್ಲಿ ವರ್ಣಿಸಿದ್ದಾರೆ. ಕವನದ ಹೊಸಗನ್ನಡ ಸರಳಾನುವಾದ ಮತ್ತು ವಿಮರ್ಶೆ ಇಲ್ಲಿದೆ. ಹೊಸಗನ್ನಡ ಸರಳಾನುವಾದ. ಪಲ್ಲವಿ. ನೇಗಿಲನ್ನು ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುತ್ತಿರು. ನಿಮಗೆ ಈ ಕವನದ ಬಗ್ಗೆ ಅಥವಾ ಕುವೆಂಪು ಅವರ ಇತರ ಕವಿತೆಗಳ ಬಗ್ಗೆ ಹೆಚ್ಚಿನ ಚರ್ಚೆ ಬೇಕಿದ್ದರೆ ಕೇಳಬಹುದು. ವಾ ರೈತ ಯೋಗಿಯನ್ನು ನೋಡಿ. ಫಲವನ್ನು ಅಪೇಕ್ಷಿಸದೆ ಮಾಡುವ ಸೇವೆಯೇ ಅವನ ಪೂಜೆ. ತನ್ನ ಕಾಯಕವೇ ಕರ್ಮ. ಅವನಿಗೆ ಇಹಲೋಕ ಮತ್ತು ಪರಲೋಕಗಳ ಸಾಧನೆಯಾಗಿದೆ. ಕಷ್ಟಪಟ್ಟು ದುಡಿದು ಜಗತ್ತಿಗೆ ಅನ್ನ ನೀಡುವ ಆತನೇ ನಿಜವಾದ ತ್ಯಾಗಿ. ಸೃಷ್ಟಿಯ ನಿಯಮದ ಪ್ರಕಾರ ಅವನೇ ನಿಜವಾದ ಭೋಗಿ, ಜೀವನದ ಸಾರ್ಥಕತೆ ಉಂಡವನು. ಚರಣ 1. ಲೋಕದಲ್ಲಿ ಏನೇ ನಡೆಯಲಿ ಅವನು ತನ್ನ ಕೆಲಸವನ್ನು ಮಾತ್ರ ಬಿಡುವುದಿಲ್ಲ. ಹೊಸ ರಾಜ್ಯಗಳು ಉದಯಿಸಲಿ ಅಥವಾ ಹಳೆಯ ರಾಜ್ಯಗಳು ನಾಶವಾಗಲಿ, ಸಿಂಹಾಸನಗಳು ಉರುಳಲಿ, ರಾಜರ ಮುಕುಟಗಳು ಮಣ್ಣು ಪಾಲಾಗಲಿ, ಸೈನಿಕರು ಮುತ್ತಿಗೆ ಹಾಕಲಿ, ಇವ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ರೈತ ತನ್ನ ಹೊಲವನ್ನು ಉಳುವ ಕಾಯಕವನ್ನು ಮಾತ್ರ ಎಂದಿಗೂ ನಿಲ್ಲಿಸುವುದಿಲ್ಲ. ಚರಣ 2. ನಮ್ಮ ಇಡೀ ನಾಗರಿಕತೆಯೇ ಮಣ್ಣನ್ನು ನಂಬಿದ ಈ ನೇಗಿಲನ್ನು ಅವಲಂಬಿಸಿದೆ. ನೇಗಿಲು ಹಿಡಿದ ಕೈಗಳು ನೀಡಿದ ಅನ್ನದ ಬಲದಿಂದಲೇ ಅರಸರು ದರ್ಪದಿಂದ ಆಳಿದರು, ವೀರರು ಪರಾಕ್ರಮ ಮೆರೆದರು, ಶಿಲ್ಪಿಗಳು ಅದ್ಭುತ ಕೆತ್ತನೆ ಮಾಡಿದರು ಮತ್ತು ಕವಿಗಳು ಕಾವ್ಯ ಬರೆದರು. ಇವರೆಲ್ಲರ ಅಸ್ತಿತ್ವಕ್ಕೆ ಮೂಲ ಕಾರಣ ರೈತನ ಶ್ರಮ. ಚರಣ 3. ಯಾರೂ ಅರಿಯದ ಈ ನೇಗಿಲ ಯೋಗಿ ಇಡೀ ಜಗತ್ತಿಗೆ ಅನ್ನವನ್ನು ನೀಡುತ್ತಾನೆ. ಅವನು ತನ್ನ ಹೆಸರಿಗಾಗಿ ಆಸೆಪಡುವುದಿಲ್ಲ, ಅತೀವ ಸುಖವನ್ನಾಗಲಿ ಅಥವಾ ಗೌರವವನ್ನಾಗಲಿ ಅಪೇಕ್ಷಿಸದೆ ಮೌನವಾಗಿ ದುಡಿಯುತ್ತಾನೆ. ಅವನ ನೇಗಿಲ ಮೊನೆಯಲ್ಲೇ ನೇಗಿಲ ಕುಳ ಕರ್ಮ ಅಡಗಿದೆ. ಈ ಇಡೀ ಜಗತ್ತಿನ ಧರ್ಮವೇ ಆ ನೇಗಿಲ ಮೇಲೆ ನಿಂತಿದೆ. ವಿಮರ್ಶೆ. ಈ ಕವನವು ಕುವೆಂಪು ಅವರ ಉಳುವವನೇ ನೆಲದೊಡೆಯ ಮತ್ತು ಕಾಯಕವೇ ಕೈಲಾಸ ಎಂಬ ತತ್ವಗಳಿಗೆ ಸಾಕ್ಷಿಯಾಗಿದೆ. ಇದರ ಮುಖ್ಯ ವಿಮರ್ಶಾತ್ಮಕ ಅಂಶಗಳು ಇಲ್ಲಿವೆ. ರೈತ ಒಬ್ಬ ಯೋಗಿ. ಸಾಮಾನ್ಯವಾಗಿ ಯೋಗಿಗಳು ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತಾರೆ. ಆದರೆ ಕುವೆಂಪು ಅವರು ಹೊಲದಲ್ಲಿ ಬೆವರುವ ರೈತನನ್ನು ಯೋಗಿ ಎಂದು ಕರೆದಿದ್ದಾರೆ. ಏಕೆಂದರೆ ಫಲವನ್ನಪೇಕ್ಷಿಸದೆ ಕರ್ತವ್ಯ ಮಾಡುವುದೇ ನಿಜವಾದ ಯೋಗ ಎಂದು ಭಗವದ್ಗೀತೆ ಹೇಳುತ್ತದೆ. ರೈತ ಅದೇ ಹಾದಿಯಲ್ಲಿ ನಡೆಯುವವನು. ಅಚಲವಾದ ಕಾಯಕನಿಷ್ಠೆ. ರಾಜಕೀಯ ಬದಲಾವಣೆಗಳು, ಯುದ್ಧಗಳು ಅಥವಾ ಅಧಿಕಾರದ ಆಸೆಗಳು ರೈತನ ಮೇಲೆ ಪ್ರಭಾವ ಬೀರಲಾರವು. ಪ್ರಪಂಚದ ಗದ್ದಲಗಳ ನಡುವೆಯೂ ತನ್ನ ಕಾಯಕವನ್ನು ಮರೆಯದ ಅವನ ನಿಷ್ಠೆ ಇಲ್ಲಿ ಅದ್ಭುತವಾಗಿ ಚಿತ್ರಿಸಲ್ಪಟ್ಟಿದೆ. ಇದು ರೈತನ ಜಡತ್ವ ವಲ್ಲ, ಬದಲಾಗಿ ಅವನ ಸ್ಥಿತಪ್ರಜ್ಞತೆ. 3. ನಾಗರಿಕತೆಯ ಮೂಲಾಧಾರ. ಕವಿ ಇಲ್ಲಿ ಒಂದು ದೊಡ್ಡ ಸತ್ಯವನ್ನು ನೆನಪಿಸುತ್ತಾರೆ. ರಾಜರು, ಕವಿಗಳು, ಶಿಲ್ಪಿಗಳು ಯಾರೇ ಇರಲಿ, ಅವರೆಲ್ಲರ ಸಾಧನೆಯ ಹಿಂದೆ ರೈತ ಬೆಳೆದ ಅನ್ನದ ಶಕ್ತಿಯಿದೆ. ಅನ್ನವಿಲ್ಲದಿದ್ದರೆ ಸಂಸ್ಕೃತಿ ಅಥವಾ ನಾಗರಿಕತೆ ಯಾವುದೂ ಉಳಿಯಲಾರದು. ನೇಗಿಲು ಹಿಡಿದ ಕೈಗಳೇ ನಾಗರಿಕತೆಯ ತಾಯಿಬೇರು. ನಿಸ್ವಾರ್ಥ ಸೇವೆ, ಹೆಸರು, ಪ್ರಸಿದ್ಧಿ ಅಥವಾ ಪ್ರತಿಫಲವನ್ನು ಬಯಸದೆ ದುಡಿಯುವ ರೈತನ ವ್ಯಕ್ತಿತ್ವವು ಆಧುನಿಕ ಜಗತ್ತಿನ ಸ್ವಾರ್ಥಕ್ಕೆ ವಿರುದ್ಧವಾಗಿದೆ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ಸಾಲು ಅತ್ಯಂತ ಪ್ರಭಾವಶಾಲಿಯಾಗಿದೆ. ಹಸಿದವನಿಗೆ ಅನ್ನ ನೀಡುವುದಕ್ಕಿಂತ ದೊಡ್ಡ ಧರ್ಮವಿಲ್ಲ, ಅದನ್ನು ರೈತ ಮಾಡುತ್ತಿದ್ದಾನೆ. ಭಾಷೆ ಮತ್ತು ಶೈಲಿ. ಕವನವು ಲಯಬದ್ಧವಾಗಿದ್ದು ರೈತನ ಶ್ರಮವನ್ನು ಒಂದು ಪವಿತ್ರ ಆಚರಣೆಯಂತೆ ರಿಚುವಲ್ ಬಿಂಬಿಸುತ್ತದೆ. ಕರ್ಮ, ಧರ್ಮ, ಯೋಗಿ ಎಂಬ ಧಾರ್ಮಿಕ ಪದಗಳನ್ನು ರೈತನ ಕಾಯಕಕ್ಕೆ ಅನ್ವಯಿಸುವ ಮೂಲಕ ಕೃಷಿಯನ್ನು ಪೂಜನೀಯ ಸ್ಥಾನಕ್ಕೆ ಕುವೆಂಪು ಏರಿಸಿದ್ದಾರೆ. ಒಟ್ಟಾರೆ ನೇಗಿಲ ಯೋಗಿ ಕವನವು ಶ್ರಮ ಸಂಸ್ಕೃತಿಯ ಮಹತ್ತನ್ನು ಸಾರುವ ಒಂದು ಅಪೂರ್ವ ಗೀತೆ. ರೈತ ಕೇವಲ ಅನ್ನದಾತನಲ್ಲ, ಅವನು ಈ ಜಗದ ಚೈತನ್ಯದಾತ ಎಂಬುದನ್ನು ಕುವೆಂಪು ಅವರು ಅತ್ಯಂತ ಗೌರವಪೂರ್ವಕವಾಗಿ ಇಲ್ಲಿ ದಾಖಲಿಸಿದ್ದಾರೆ.